ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ನಾರಾಯಣ ಮುದ್ಗಲೆ, ಆಯುರ್ವೇದಿಕ್ ಕನ್ಸಲ್ಟೆಂಟ್, ಆಯುರ್ವೇದಿಕ್ ಸೆಕ್ಸಾಲಜಿಸ್ಟ್, ಬೆಂಗಳೂರಿನ ಪ್ರಾಕ್ಟೀಸ್ ಮಾಡ್ತೀನಿ. ಸೆಕ್ಸ್ ಯಾವಾಗ ಮಾಡಬಾರ್ದು, ಸೆಕ್ಸ್ ಯಾವಾಗ ಮಾಡಬೇಕಂತ ಭಾಳ ವಿಡಿಯೋ ಮಾಡಿದ್ದೀನಿ. ಯಾವಾಗ ಮಾಡಬಾರ್ದು ಅದನ್ನು ತುಂಬ ಮುಖ್ಯ. ಆಯುರ್ವೇದದಲ್ಲಿ ಏನು ಹೇಳ್ತಾರೆ ಮತ್ತು ಅದ್ರ ಹಿಂದ್ಗಡೆ ಲಾಜಿಕ್ ಏನಿದೆ ಅದ್ರ ಬಗ್ಗೆ ಹೇಳ್ತೀನಿ. ಆಯುರ್ವೇದದಲ್ಲಿ ಏನು ಹೇಳಿದ್ದಾರೆ ಅಂದರೆ, ಯಾವಾಗ ಮಹಿಳೆಯರಿಗೆ ಮಂತ್ಲಿ ಪೀರಿಯಡ್ಸ್ ಬರುತ್ತೆ ಆ ಟೈಮ್ನಲ್ಲಿ ಸೆಕ್ಸ್ ಮಾಡಬಾರ್ದು. ಅದ್ರ ಹಿಂದ್ಗಡೆ ಲಾಜಿಕ್ ಏನಂದರೆ, ಆ ಟೈಮ್ನಲ್ಲಿ ಅವ್ರ ಬಾಡಿ ಶೆಡ್ಡಿಂಗ್ ಆಗ್ತಾ ಇರುತ್ತೆ, ಬಾಡಿ ಫುಲ್ ವೀಕ್ ಆಗಿದ್ದಿರುತ್ತೆ, ರಕ್ತ ಜಾಸ್ತಿ ಹೋಗ್ತಾ ಇರುತ್ತೆ, ಮಹಿಳೆಯರಿಗೆ ಪೂರ್ತಿ ಸುಸ್ತಾಗಿದ್ದಿರುತ್ತೆ. ಇವಾಗ ವಿತ್ ಪೀರಿಯಡ್ ತುಂಬ ಜನ ಏನು ಮಾಡ್ತಾರೆ, ಜಾಬ್ ಮಾಡ್ತಾರೆ. ಬಟ್ ಹಳೆಗಾಲದಲ್ಲಿ ಏನಿತ್ತಂದರೆ, ಪೀರಿಯಡ್ಸ್ ಬಂದರೆ ಇವನ್ ಮನೆಯಲ್ಲಿ ಒಂದು ಅಡುಗೆನೂ ಮಾಡೋಕ್ಕೆ ಕೊಡ್ತಿರಲ್ಲ. ಯಾಕಂದರೆ ಅದನ್ನು ಸ್ಟ್ರೇನ್ ಆಗಿಬಿಡುತ್ತೆ. ಅದಕ್ಕೆ ಸ್ವಲ್ಪ ಒಂದು ರೂಮ್ನಲ್ಲೇ ಕೂಡಿಸ್ಬಿಟ್ಟು ಅವರಿಗೆ ಏನೇನು ಬೇಕು ಸಾಫ್ಟು ಈಸಿಲಿ ಡೈಜೆಸ್ಟಬಲ್ ಫುಡ್ ಕೊಡ್ತಿದ್ರು. ಆ ಟೈಮ್ನಲ್ಲಿ ಖಾರ ಕೊಡ್ತಿರ್ಲಿಲ್ಲ, ಏನೋ ಜಾಸ್ತಿ ಮಸಾಲೆ ಐಟಮು ಸ್ಪೈಸ್ ಐಟಮ್ ಏನೋ ಕೊಡ್ತಿರಲಿಲ್ಲ. ಮೇನ್ ಉದ್ದೇಶ ಏನಂದರೆ, ಆವಾಗ ಬಾಡಿನಲ್ಲಿ ಏನಾಗಬೇಕು, ಸತ್ವಿಕ ಆಹಾರ ಕೊಡಬೇಕು, ರಜೋ ಮತ್ತು ತಮಗುವನ್ನು ಜಾಸ್ತಿ ಆಗಬಾರ್ದಂತ ಆ ಉದ್ದೇಶದಿಂದ. ಜೊತೆಗೆ ಆವಾಗ ಸ್ವಲ್ಪ ತುಪ್ಪ ಕೊಡ್ತಿದ್ರು. ಯಾಕಂದರೆ ಬಾಡಿನ ಸ್ವಲ್ಪ ಪಿತ್ತ ಶಮನ ಆಗಲಿ ಅಂತ. ಬ್ಲೀಡಿಂಗ್ ಜಾಸ್ತಿ ಆಗ್ತಾ ಇದ್ರೆ ಪಿತ್ತ ಪ್ರಕೋಪ ಆಗಿದ್ದಿರುತ್ತೆ, ರಕ್ತ ದೋಷ ಏನಾಗುತ್ತೆ, ಪ್ರಕೋಪ ಆಗಿದ್ದಿರುತ್ತೆ. ಸೊ ಅದರಿಂದ ಪೀರಿಯಡ್ ಟೈಮ್ನಲ್ಲಿ ಸೆಕ್ಸ್ ಮಾಡಬಾರ್ದು. ಒಂದು. ಎರಡನೇದು, ಸರ್ಟನ್ ಡೇಸ್ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅದು ಅಮಾವಾಸ್ಯೆ ತಿಥಿ ಇರ್ಬೋದು, ಅದು ಹುಣ್ಣಿಮೆ ತಿಥಿ ಇರ್ಬೋದು, ಅದು ಸಂಕ್ರಮಣ ಅಥವಾ ಸಂಕ್ರಾಂತಿ ತಿಥಿ ಇರ್ಬೋದು. ಅದರ ಹಿಂದ್ಗಡೆ ಲಾಜಿಕ್ ಹೇಳ್ತೀನಿ. ಆಯುರ್ವೇದ ಏನು ಟ್ರೀಟ್ಮೆಂಟ್ ಅಸ್ಪೆಕ್ಟ್ ಬಗ್ಗೆ ನಾವು ಯಾವಾಗ ಮಾತಾಡ್ತೀವಿ ನೋಡಿ, ಅದರಲ್ಲಿ ಏನು ಹೇಳ್ತಾರೆ ಅಂದರೆ, ಆದಿ ದೈವಿಕ ಚಿಕಿತ್ಸೆ, ಆದಿ ಭೌತಿಕ ಚಿಕಿತ್ಸೆ, ಆದಿ ದೈವಿಕ ಅಥವಾ ಆದಿ ಭೌತಿಕ ಚಿಕಿತ್ಸೆ ಬಗ್ಗೆ ಯಾವಾಗ ಮಾತಾಡ್ತೀವಿ, ಹಿಂದೂ ಮಿಥಾಲಜಿ ಪ್ರಕಾರ ಅಥವಾ ಹಿಂದೂ ಸೈನ್ಸ್ ಪ್ರಕಾರ ಏನಂದರೆ, ಸ್ಪೆಷಲಿ ಅಮಾವಾಸ್ಯ ತಿಥಿ ಆಗಲಿ ಅಥವಾ ಈ ಹುಣ್ಣಿಮೆ ತಿಥಿ ಇರುತ್ತೆ ನೋಡಿ, ಇದರದ್ದು ಮೈಂಡ್ ಮೇಲೆ ಡೈರೆಕ್ಟ್ ಅಥವಾ ಇಂಡೈರೆಕ್ಟ್ ಎಫೆಕ್ಟ್ ಇರುತ್ತೆ. ಒಂದು ಸೆಕ್ಟ್ ಆಫ್ ಪೀಪಲ್ ಏನು ಬಿಲೀವ್ ಮಾಡ್ತಾರೆ ಅಂದರೆ, ಆವಾಗ ಸ್ಪೆಷಲಿ ಅಮಾವಾಸ್ಯ ತಿಥಿನಲ್ಲಿ ಸ್ವಲ್ಪ ಬಾಡಿ ಮೇಲೆ ನೆಗೆಟಿವ್ ಪ್ರಭಾವ ಜಾಸ್ತಿ ಇರುತ್ತೆ. ಸೊ ಮುಂಚೆ ಸೆಕ್ಸ್ ಮಾಡೋದು ಮೇನ್ ಉದ್ದೇಶ ಏನಂದರೆ, ಒಂದು ಒಳ್ಳೆ ಸಂತಾನ ಪಡಿಬೇಕು ಅಂತ. ಸೊ ಆ ಟೈಮ್ನಲ್ಲಿ ಇನ್ ಕೇಸ್ ಅಮಾವಾಸ್ಯ ತಿಥಿನಲ್ಲಿ ಏನಾದರೂ ತಾವು ಸಂಪರ್ಕ ಮಾಡಿಬಿಟ್ಟು ಅದರಿಂದ ಗರ್ಭಧಾರಣೆ ಏನಾದರೂ ಆದರೆ ಆಗುವ ಮಗು ಅಲ್ಪಾಯು ಇರ್ಬೋದು, ಏನೋ ಒಂದು ಕಂಜನೈಟಲ್ ಡಿಫೆಕ್ಟ್ ಹುಟ್ಟಬಹುದು, ಮಗುಗೆ ಪದೇ ಪದೇ ಏನಾದರೂ ತೊಂದರೆ ಆಗಬಾರ್ದು. ಆ ಉದ್ದೇಶದಿಂದ ಇವ್ರು ಏನು ಹೇಳ್ತಾರೆ ಅಂದರೆ, ಅಮಾವಾಸ್ಯ ತಿಥಿ, ಹುಣ್ಣಿಮೆ ತಿಥಿ, ಸಂಕ್ರಾಂತಿ ತಿಥಿ. ಸಂಕ್ರಾಂತಿ ಅಂದರೆ ಸಂಕ್ರಮಣ. ಸೂರ್ಯ ಏನಿದೆಯಲ್ಲ, ಪ್ರತಿ ತಿಂಗಳಿಗೆ ಒಂದು ರಾಶಿ ಬಿಟ್ಬಿಟ್ಟು ಬೇರೆ ರಾಶಿನಲ್ಲಿ ಹೋಗ್ತಾನೆ. ಇವಾಗ ಧನುರ್ಮಾಸ ಆದಮೇಲೆ ಬರುವ ಸಂಕ್ರಾಂತಿ, ಮಕರ ಸಂಕ್ರಾಂತಿ ಏನಿರುತ್ತೆ ನೋಡಿ, ಧನುದಿಂದ ಮಕರ ಹೋಗ್ತಾನೆ. ಇವಾಗ ಜನವರಿ 14 ಅಥವಾ 15. ಸೊ ಈ ಪೀರಿಯಡ್ನಲ್ಲಿ ಏನಾಗುತ್ತೆ, ಸಂಕ್ರಮಣ ಆಗ್ತಾ ಇರುತ್ತೆ. ನಮ್ಮ ಸರೌಂಡಿಂಗ್ ಇರ್ಬೋದು, ನಮ್ಮ ಬಾಡಿನಲ್ಲಿ ಇರ್ಬೋದು. ಆ ಟೈಮ್ನಲ್ಲಿ ಕೂಡ ತಾವು ಸೆಕ್ಸ್ ಮಾಡಬಾರ್ದು. ಅದರಲ್ಲಿ ಆಗುವ ಮಗು ಹೆಲ್ದಿ ಹುಟ್ಟಲ್ಲ ಅಂತ ಆ ರೀಸನ್ದಿಂದ. ಬಟ್ ತಾವು ಏನಾದರೂ ಪ್ಲೆಜರ್ಗಾಗಿ ಮಾಡ್ತಾ ಇದ್ರೆ ಅಂದರೆ ಮಾಡಲೇಬೇಕಂದ್ರೆ ಮಾಡ್ಬೋದು, ಇಲ್ಲ ಇಫ್ ಯು ಕ್ಯಾನ್ ಅವಾಯ್ಡ್ ಅಂದರೆ ಬೆಟರ್ ಟು ಅವಾಯ್ಡ್. ಎರಡನೇದು ಏನಂದರೆ, ತಮಗೆ ಎಲ್ಲಿ ಒಂದು ಕಂಫರ್ಟ್ ಝೋನ್ ಇದೆ, ಎಲ್ಲಿ ನಿಮಗೆ ಒಂದು ಪ್ರೈವಸಿ ಫೀಲ್ ಆಗ್ತಾ ಇದೆ, ಆ ಪರ್ಟಿಕ್ಯುಲರ್ ಜಾಗನಲ್ಲಿ ಮಾತ್ರ ತಾವು ಸಂಭೋಗ ಮಾಡಬೇಕು, ಇಲ್ಲಾಂದರೆ ಸಂಭೋಗ ಮಾಡಬಾರ್ದು. ಆ ಕಾಲದಲ್ಲಿ ಕ್ಯಾಮೆರಾ ಇರಲಿಲ್ಲ ಅಥವಾ ಯಾವುದೋ ರೀತಿ ಈ ಥರ ಬೇರೆ ಬೇರೆ ಆ್ಯಕ್ಟಿವಿಟೀಸ್ ಇರಲಿಲ್ಲ. ಅದರನ್ನು ಒಂದು ಗಂಡ ಹೆಂಡತಿ ಸೇರ್ತಾ ಇದೆ. ಹಳೆಗಾಲದಲ್ಲಿ ನಾವೇ ಚಿಕ್ಕಿದ್ದಾಗ ಹಳ್ಳಿ ಊರಿನಲ್ಲಿ ಒಂದು ನಾಯಿ ಸೇರ್ತಾ ಇದೆ, ಅಥವಾ ಹಾವು ಏನಾದರೂ ಎಲ್ಲ ಕಡೆ ಬೇರೆ ಕಡೆ ಸೇರ್ತಾ ಇದ್ದರೆ ಅದು ಹೇಳ್ತಿದ್ರು ನೋಡಬಾರ್ದು. ಯಾಕಂದರೆ ಅವ್ರ ಪ್ರೈವೇಸಿ ಅದು. ನಾನೇ ಎಷ್ಟೋ ಸರ್ತಿ ನೋಡಿದ್ದೀನಿ, ಅದು ಹಾವು ಸೇರ್ತಾ ಇದ್ರೆ ಅದರ ಮೇಲೆ ಒಂದು ಬಟ್ಟೆ ಹಾಕಿಬಿಟ್ಟು ಹೋಗ್ಬಿಡ್ತಿದ್ರು ಜನ. ಅಥವಾ ನಾಯಿನೇ ಸೇರಿದ್ರೆ ಅಂದರೆ ಅದಕ್ಕೆ ಜಸ್ಟ್ ಅವಾಯ್ಡ್ ಮಾಡಿಬಿಟ್ಟು ಹೋಗ್ತಿದ್ರು. ಯಾಕಂದರೆ ಆ ಪರ್ಟಿಕ್ಯುಲರ್ ಮೂಮೆಂಟ್ ಅವರು ಎಂಜಾಯ್ ಮಾಡ್ತಾ ಇದ್ದಾರೆ, ನಾವು ಡಿಸ್ಟರ್ಬ್ ಮಾಡಬಾರ್ದು ಅಂತ. ಸೊ ನಿಮಗೆ ಎಲ್ಲಿ ಪರ್ಫೆಕ್ಟ್ ಅನಿಸ್ತಾ ಇದೆಯಪ್ಪ, ಇಲ್ಲಿ ನಮಗೆ ಯಾರು ನೋಡ್ತಾ ಇಲ್ಲ, ಅಥವಾ ನಮ್ಮ ವಿಡಿಯೋ ಶೂಟ್ ಆಗಲ್ಲ, ಅಥವಾ ನಮ್ಮದು ಇದು ಏನಿದೆ ಬೇರೆಯವ್ರ ಹೊತ್ತಿಗೆ ಶೇರ್ ಆಗಲ್ಲ ಅಂತ ಆ ಥರ ಭಯ ಇದ್ದರೆ ಅಲ್ಲಿ ಸಂಭೋಗ ಮಾಡಬಾರ್ದು. ಜೊತೆಗೆ ಆಯುರ್ವೇದದಲ್ಲಿ ಏನು ಹೇಳ್ತಾರೆ ಅಂದರೆ, ಯಾವಾಗ ಸೂರ್ಯ ಹುಟ್ತಾನೆ ನೋಡಿ, ಸೂರ್ಯೋದಯ ಬೆಳಗ್ಗೆ
6ರಿಂದ 7 ಗಂಟೆ ಈ ಟೈಮ್ನಲ್ಲಿ ಏನು ಮಾಡಬೇಕು, ಸೆಕ್ಸ್ ಅವಾಯ್ಡ್ ಮಾಡಬೇಕು ಅಂತ ಆಯುರ್ವೇದದಲ್ಲಿ ಹೇಳ್ತಾರೆ. ಅದರ ಜೊತೆಗೆ ಸೂರ್ಯಾಸ್ತ ಅಂದರೆ ಯಾವಾಗ ಸೂರ್ಯ ಮುಳುಗ್ತಾನೆ ನೋಡಿ, ಆ ಟೈಮ್ನಲ್ಲಿನೂ ಸಂಭೋಗ ಮಾಡಬಾರ್ದು ಅಂತ ಆಯುರ್ವೇದದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅದರ ಜೊತೆಗೆ ಇಮಿಡಿಯೇಟ್ಲಿ ಊಟ ಹಾಕಿದ ತಕ್ಷಣ ಸಂಭೋಗ ಮಾಡಬಾರ್ದು. ಯಾಕಂದರೆ ಯಾವತ್ತು ಇಮಿಡಿಯೇಟ್ಲಿ ಊಟ ಮಾಡಿದಿರ್ತಾರೋ ನೋಡಿ, ತಮ್ಮ ಬಾಡಿದೆಲ್ಲ ಸರ್ಕ್ಯುಲೇಷನ್ ಏನಿರುತ್ತೆ ನೋಡಿ, ಬ್ಲಡ್ ಸಪ್ಲೈ ಸ್ಟಮಕ್ ಕಡೆ ಜಾಸ್ತಿ ಹೋಗ್ತದೆ. ಯಾಕಂದರೆ ನೀವು ಮಾಡಿದ್ದೆಲ್ಲ ಊಟ ರಸ ಆಗಿಬಿಟ್ಟು ಅದರದಿಂದ ಬೇರೆ ಬಾಡಿಗೆ ಪೋಷಣ ಸಿಗಬೇಕಂತ. ಆ ಟೈಮಲ್ಲಿ ಏನಾದರೂ ಸಂಭೋಗ ಮಾಡಿದ್ರೆ ಒಂದರೆ ತಮಗೆ ಮಾಡುವಾಗ ಡಿಸ್ಕಂಫರ್ಟು, ಎರಡನೇದು ಏನಂದರೆ ಇಂಡೈಜೆಷನು, ಮೂರನೇದು ಏನಾಗುತ್ತೆ ಧಾತು ಏನಾಗುತ್ತೆ ಉತ್ತರ ಕ್ಷಯ ಆಗ್ತಾ ಬರುತ್ತೆ. ಊಟ ಆದ ತಕ್ಷಣ ಸಂಭೋಗ ಮಾಡಬಾರ್ದು. ಮತ್ತು ಪ್ರೆಗ್ನೆನ್ಸಿಲಿ ಸ್ಪೆಷಲಿ ಫಸ್ಟ್ 3 ತಿಂಗಳಿನಲ್ಲಿ ಆವಾಗ ಕೂಡ ಸಂಭೋಗ ಮಾಡಬಾರ್ದು. ಯಾಕಂದರೆ ಆವಾಗ ಗರ್ಭಧಾರಣೆ ಆಗಿಬಿಟ್ಟು ಆ ಸ್ಯಾಕ್ ಏನಿದೆಯಲ್ಲ ಫ್ಯಾಲೋಪಿಯನ್ ಟ್ಯೂಬ್ದಿಂದ ಜಸ್ಟ್ ಬಂದುಬಿಟ್ಟು ಯೂಟ್ರಸ್ಗೆ ಅಟ್ಯಾಚ್ ಆಗ್ತಾ ಇರುತ್ತೆ. ಆ ಟೈಮ್ನಲ್ಲಿ ನೀವೇನಾದರೂ ಜೋಶ್ನಲ್ಲಿ ಫೋರ್ಸ್ಫುಲಿ ಏನಾದರೂ ಸೆಕ್ಸ್ ಮಾಡಿದ್ರೆ ಮಿಸ್ಕ್ಯಾರೇಜ್ ಅಥವಾ ಅಬರ್ಷನ್ ಆಗೋ ಚಾನ್ಸ್ ಇರುತ್ತೆ. ಅದಕ್ಕೆ ಪ್ರೆಗ್ನೆನ್ಸಿನಲ್ಲಿ ಫಸ್ಟ್ ಟ್ರೈಮೆಸ್ಟರ್ನಲ್ಲಿ ಫಸ್ಟ್ 3 ತಿಂಗಳು ಅವಾಯ್ಡ್ ಮಾಡಬೇಕು. ಲಾಸ್ಟ್ ಇನ್ನು ಡಿಲಿವರಿಗೆ ಒಂದು 15-20 ದಿನ ಇದೆ ಅಂದರೆ ಆವಾಗೂ ಅವಾಯ್ಡ್ ಮಾಡಬೇಕು. ಮತ್ತೊಂದು ಹೇಳ್ತೀನಿ, ಪ್ರೆಗ್ನೆನ್ಸಿನ ತಾವು ಯಾವಾಗೂ ಸೆಕ್ಸ್ ಮಾಡ್ತಾ ಇದ್ದೀರಂದರೆ ಹೊಟ್ಟೆ ಮೇಲೆ ಭಾರ ಆಗಬಾರ್ದು. ತಾವು ಸೆಕ್ಸ್ ಮಾಡುವಾಗ ಸೈಡ್ಗೆ ಕೈ ಇಟ್ಬಿಟ್ಟು ತಮ್ಮ ಬಾಡಿ ಭಾರ ತಮ್ಮ ಮಿಸ್ಸೆಸ್ ಬಾಡಿ ಮೇಲೆ ಹೋಗಬಾರ್ದು. ಆ ಥರ ನೋಡಿಕೊಂಡು ಸೆಕ್ಸ್ ಮಾಡಬೇಕು. ಜೊತೆಗೆ ಏನಂದರೆ ಯಾವಾಗ ತಮ್ಮ ಪಾರ್ಟ್ನರ್ಗೆ ಯಾವುದೋ ರೀತಿ ಆ ಪರ್ಟಿಕ್ಯುಲರ್ ಪ್ರೈವೇಟ್ ಪಾರ್ಟ್ನಲ್ಲಿ ಏನಾದರೂ ವೈಟ್ ಡಿಸ್ಚಾರ್ಜ್ ಹೋಗ್ತಾ ಇದೆ, ಬಿಳಿ ಏನಾದರೂ ಹೋಗ್ತಾ ಇದೆ, ಅಥವಾ ತಮಗೆ ಪೆನಿಸ್ಗೆ ಏನಾದರೂ ಇನ್ಫೆಕ್ಷನ್ ಥರ ಫೀಲ್ ಆಗ್ತಾ ಇದೆ, ಅಥವಾ ಒಂದು ಹಾರ್ಪಿಸ್ ಥರ ಏನಾದರೂ ಇನ್ಫೆಕ್ಷನ್ ಆಗಿದೆ ಅಂದರೆ ಆ ಟೈಮ್ನಲ್ಲಿ ಕೂಡ ಆ ಇನ್ಫೆಕ್ಷನ್ಗೆ ಟ್ರೀಟ್ಮೆಂಟ್ ಆಗುವವರೆಗೆ ಯಾವುದೋ ರೀತಿ ಗಂಡ ಹೆಂಡತಿ ಸೇರಬಾರ್ದು. ಇದರದ್ದು ಮೇನ್ ಉದ್ದೇಶ ಏನಂದರೆ ಒಬ್ಬರದಿಂದ ಒಬ್ಬರಿಗೆ ಯಾವುದೋ ರೀತಿ ಇನ್ಫೆಕ್ಷನ್ ಹೋಗಬಾರ್ದಂತ. ಸೊ ಇದರಲ್ಲಿ ಇವಾಗ ನಾನು ಏನು ಹೇಳಿದೆ ನಿಮಗೆ, ಪರ್ಟಿಕ್ಯುಲರ್ ತಿಥಿನಲ್ಲಿ ಮಾಡಬಾರ್ದು, ಊಟ ಆದ ತಕ್ಷಣ ಮಾಡಬಾರ್ದು, ಪೀರಿಯಡ್ಸ್ ಟೈಮ್ನಲ್ಲಿ ಮಾಡಬಾರ್ದು. ಸೊ ಸ್ವಲ್ಪ ತಾವು ಇದನ್ನು ಫಾಲೋ ಮಾಡಿ ಸೆಕ್ಸ್ನ ಒಳ್ಳೆ ರೀತಿ ಎಂಜಾಯ್ ಮಾಡಿ. ಸೆಕ್ಸ್ ಏನು ಗೊತ್ತಾ, ಬರೀ ಒಂದು ಫಿಸಿಕಲ್ ರಿಲೇಷನ್ ಅಷ್ಟೇ ಇಲ್ಲ, ದೈಹಿಕ ಮಾನಸಿಕ ಏನಾಗುತ್ತೆ ರಿಲೇಷನ್ ಇದು. ಸೊ ಇದು ಜಸ್ಟ್ ಹೋಗ್ಬಿಟ್ಟು ನಾನು ಆ್ಯಕ್ಟಿವಿಟಿ ಮಾಡಿಬಿಟ್ಟು ಹೋಗೋದು ಅಷ್ಟೇ ಇರಲ್ಲ. ಸೆಕ್ಸ್ ಆದ ತಕ್ಷಣನೂ ತಾವು ಇಮಿಡಿಯೇಟ್ಲಿ ಏನು ಮಾಡಬೇಕು, ಎದ್ದೇಳಬಾರ್ದು. ಸ್ವಲ್ಪ ಪಾರ್ಟ್ನರ್ನ ಕರ್ಡಲ್ ಮಾಡಬೇಕು, ಮಾತಾಡಬೇಕು, ಅವ್ರದ್ದು ಸುಖ ದುಃಖನ ಹಂಚ್ಕೋಬೇಕು. ಆವಾಗ ಮಾತ್ರ ಒಂದು ವೈಫು ಅಥವಾ ಒಂದು ಪಾರ್ಟ್ನರ್ ಅಂದರೆ ಬರೀ ಒಂದು ಸೆಕ್ಸ್ ಆಬ್ಜೆಕ್ಟ್ ಇಲ್ಲ, ಅದು ಏನಂದರೆ ನಿಮಗೆ ಒಂದು ನಿಮ್ಮದು ಲೈಫ್ ಪ್ರತಿಯೊಂದು ಸುಖ ಇರಲಿ ಪ್ರತಿಯೊಂದು ದುಃಖ ಇರಲಿ ನಿಮ್ಮ ಜೊತೆಗೆ ಅದು ಶೇರ್ ಆಗಬೇಕು, ಅವ್ರ ಜೊತೆಗೆ ತಾವು ಶೇರ್ ಮಾಡಬೇಕು ಆ ವಿಷಯನ. ಅದಕ್ಕೆ ಅವಾಗ ಏನಾಗುತ್ತೆ, ಒಂದು ಗಂಡ ಹೆಂಡತಿನಲ್ಲಿ ಒಳ್ಳೆಯ ಸಂಬಂಧ ಉಳಿಯುತ್ತೆ. ಧನ್ಯವಾದ.